ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಕರಿಗಡುಬು ಅಥವಾ ಹುರ್ನದ ಗಡುಬು ಅಂತೀವಲ್ಲ, ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಬನ್ನಿ ಹಂಗಂದರೆ ನೋಡೋಣ. ಇಲ್ಲಿ ನಾನು ಒಂದು ಕುಕ್ಕರ್ ಇಟ್ಕೊಂಬಿಟ್ಟು ಒಂದು ಗ್ಲಾಸ್ನ ಬೇಳೆ ತೊಗೊಂಡಿದ್ದೀನಿ, ಕಡಲೆಬೇಳೆನ. ಈ ಕಡಲೆಬೇಳೆನ ಇದಕ್ಕೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದು 2-3 ಸಾರಿ ಇದನ್ನು ತೊಳ್ಕೊತಾ ಇದ್ದೀನಿ. ನೀರಲ್ಲಿ ಚೆನ್ನಾಗಿ 2-3 ಸಾರಿ ತೊಳ್ಕೊತಾ ಇದ್ದೀನಿ, ನೋಡ್ತಿರ್ಬೋದು. ಇವಾಗ ಕಡಲೆಬೇಳೆ ಮುನುಗುವಷ್ಟು ನೀರು ಹಾಕ್ಕೊಂಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ವಿಷಲ್ನ ಕೂಗಿಸ್ಕೊಂಡಿದ್ದೀನಿ. ಇವಾಗ ನೋಡ್ತಿರ್ಬೋದು ಯಾವ ಕಪ್ಪಲ್ಲಿ ನಾವು ಬೇಳೆ ತೊಗೊಂಡಿದ್ದೀವಿ ನೋಡಿ, ಅದೇ ಕಪ್ಪಲ್ಲಿ ನಾನು 1 ಕಪ್ ಬೇಳೆ ತೊಗೊಂಡಿದ್ದೆ. ಅದಕ್ಕೆ 1.5 ಕಪ್ ಬೆಲ್ಲ ತೊಗೊಂಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಗ್ಯಾಸ್ ಮೇಲೆ ಲೋ ಫ್ಲೇಮ್ ಮೇಲೆ ಬೆಲ್ಲ ಕರಗೋವರೆಗೂ ಲೋ ಫ್ಲೇಮಲ್ಲಿಟ್ಟು ಕರಗಿಸ್ಕೊಂಡಿದ್ದೀನಿ. ಇಲ್ಲಿ ಹೂರಣ ರೆಡಿ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಹಾಕ್ಕೊಂಬಿಟ್ಟು. ನೆಕ್ಸ್ಟ್ ಇವಾಗ 1 ಕಪ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಬರೋವರೆಗೂ ಇದನ್ನು ಕಲಿಸ್ಕೊಳ್ಳಿ. ನೋಡ್ತಿರ್ಬೇಕು, ನಾನು ಚಪಾತಿ ಹಿಟ್ಟಿನ ಹದಕ್ಕೆ ಬರೋ ಹಾಗೆ ನಾದ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿನೇ ಇರಲಿ, ಯಾಕಂದರೆ ಕಡುಬು ಮಾಡೋಕ್ಕೆ ಸ್ವಲ್ಪ ಹಿಟ್ಟು ಗಟ್ಟಿನೇ ಇರಬೇಕು. ಇದನ್ನು ಇವಾಗ ಒಂದು 20 ನಿಮಿಷ ನಾನು ನೆನೆಯೋಕ್ಕೆ ಬಿಡ್ತೀನಿ. ನೋಡ್ತಿರ್ಬೋದು ಹಿಟ್ಟು ನೆನೆದಿದೆ. ಇವಾಗ ಇದನ್ನು ನಾನಿವಾಗ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಈ ಥರ ರೋಲ್ ಮಾಡಿಬಿಟ್ಟು ಹಿಟ್ಟಲ್ಲಿ ಇಲ್ಲಿ ನಾನು ಹಿಟ್ಟು ಇಟ್ಕೊಂಡಿದ್ದೀನಿ, ವೈಟ್ ಹಿಟ್ಟು ಮೈದಾ ಹಿಟ್ಟು. ಅದರಲ್ಲಿ ಅದ್ಬಿಟ್ಟು ಕೆಳಗಡೆ ಹಿಟ್ಟು ಹಾಕ್ಬಿಟ್ಟು ಇದನ್ನು ನಾನು ಎಲೆನ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ಎಲೆನ ಒಂದೊಂದಾಗಿ ಈ ಥರ ನಾನು ಯಾವ ಥರ ಮಾಡ್ತಿದ್ದೀನಿ ನೋಡಿ, ಯಾವ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ. ನೋಡ್ತಿರ್ಬೋದು ನಾನು ಈ ರೀತಿಯಾಗಿ ಎಲೆನ ಲಟ್ಟಿಸ್ಕೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ ಸ್ವಲ್ಪ ಎಲೆಗಳನ್ನು ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಹೂರ್ಣನ ತುಂಬ್ತಿದ್ದೀನಿ. ಹೂರ್ಣ ನಾನು ರುಬ್ಕೊಳ್ಳುವಾಗ ಹೂರಣ ರುಬ್ಕೊಳೊಳಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ದೀನಿ. ಇಲ್ಲಿ ನಾನು ಹೂರಣ ಇಟ್ಬಿಟ್ಟು ಆ ಕಡೆ ಎಡ್ಜು ಈ ಕಡೆ ಎಡ್ಜು ಸ್ವಲ್ಪ ಒಂದು ಲೋಟದಲ್ಲಿ ನೀರು ತೊಗೊಂಬಿಟ್ಟು ಏರ್ಬಡ್ಸಿಂದ ಸುತ್ತೂಲಿ ಅದು ನೀರನ್ನ ಹಚ್ಚಿದ್ದೀನಿ. ಎಲೆ ಸುತ್ತೂಲಿ ನೀರು ಹಚ್ಬಿಟ್ಟು ನೋಡ್ತಿರ್ಬೋದು ಯಾವ ಥರ ನಾನು ಏರ್ಬಡ್ಸಲ್ಲಿ ಸುತ್ತೂಲಿ ನಾನು ಎಡ್ಜಲ್ಲಿ ನಾನು ಹಚ್ತಿದ್ದೀನಿ. ಇವಾಗ ಸ್ವಲ್ಪ ಒಣ ಹಿಟ್ಟನ್ನ ಕೈಗೆ ಅಂಟಿಸ್ಕೊಂಬಿಟ್ಟು ಆ ಕಡೆ ಎಡ್ಜು ಈ ಕಡೆ ಎಡ್ಜು ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ಇದನ್ನು ಗಟ್ಟಿಯಾಗಿ ಕ್ಲೋಸ್ ಮಾಡಿ, ಯಾಕಂದರೆ ಎಣ್ಣೆಲಿ ಹಾಕುವಾಗ ಇದು ಬಿಚ್ಕೊಂಡ್ಬಿಡುತ್ತೆ, ಹಾಗಾಗಿ ಎಣ್ಣೆ ಎಲ್ಲ ಹಾಳಾಗಿಬಿಡುತ್ತೆ. ಅದಕ್ಕೆ ನಾನು ಆ ಕಡೆ ಎಡ್ಜು ಈ ಕಡೆ ಎಡ್ಜು ಒತ್ತಿದ್ದೀನಿ. ಇವಾಗ ನೋಡ್ತಿರ್ಬೋದು ಕೈಯಿಂದನೂ ಸಹ ಇದನ್ನು ನೀರನ್ನ ಅಂಟಿಸ್ಬೋದು. ಏರ್ಬಡ್ಸ್ ಇಲ್ಲ ಅಂದರೆ ಕೈಯಿಂದ ಬೆರಳಿಂದ ಒಂದು ಬೆರಳನ್ನು ಅದ್ಬಿಟ್ಟು ಸುತ್ತೂಲಿ ಅದನ್ನು ಎಡ್ಜಲ್ಲಿ ನೀರು ಅಂಟಿಸ್ಬಿಟ್ಟು ಈ ಥರನೇ ಪ್ರೆಸ್ ಮಾಡಿ. ನೋಡ್ತಿರ್ಬೋದು ಪ್ರೆಸ್ ಮಾಡ್ತಾ ಇದ್ದೀನಿ. ಹೀಗೆ ನಾನು ಎಲ್ಲವನ್ನು ಸ್ವಲ್ಪ ಮಾಡಿಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾಯೋಕ್ಕಿಟ್ಟಿದ್ದೆ, ಕಾದಿದೆ ಇಲ್ಲೋ ಅಂತ ನೋಡೋಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ನೋಡಿದ್ದೀನಿ, ಚೆನ್ನಾಗಿ ಕಾದಿದೆ ಎಣ್ಣೆ. ಇವಾಗ ಎಣ್ಣೆಗೂ ಹಾಕೋಕ್ಕಿಂತ ಮುಂಚೆ ನಾನು ಎಡ್ಜು ಸ್ವಲ್ಪ ಪ್ರೆಸ್ ಮಾಡಿ ಹಾಕ್ತಿದ್ದೀನಿ. ಎಣ್ಣೆಯಲ್ಲಿ ಬಿಟ್ಟರೆ ಅದು ಹೊರಗೆ ಬರಬಾರ್ದು ಹೂರಣ ಎಲ್ಲ ಅಂತ ಹೇಳ್ಬಿಟ್ಟು ಪ್ರೆಸ್ ಮಾಡಿ ಹಾಕ್ತಿದ್ದೀನಿ. ನೋಡ್ತಿರ್ಬೋದು ಇವಾಗ ಎರಡೂ ಸೈಡು ನಾನು ಇದನ್ನು ಚೆನ್ನಾಗಿ ಕೆಂಪಗಾಗೋವರೆಗೂ ಬೇಯಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕರೀಲಿ ಇದು ಎಣ್ಣೆಯಲ್ಲಿ. ನೋಡ್ತಿರ್ಬೋದು ಕರಿಗಡುಬು ಆಲ್ರೆಡಿ ಇವಾಗ ರೆಡಿ ಆಗಿದ್ದಾವೆ. ಒಂದು ಟಿಶ್ಯೂ ಮೇಲೆ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ, ಉತ್ತರ ಕರ್ನಾಟಕ ಸ್ಪೆಷಲ್ ಕರಿಗಡುಬು ರೆಡಿಯಾಗಿದೆ. ನೀವು ಮಾಡ್ಕೊಳ್ಳಿ, ಹೇಗೆ ಬಂದವು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು.